ಫರೀದಾಬಾದ್ನಲ್ಲಿ 3,000 ಕೆಜಿ ಸ್ಫೋಟಕಗಳು ಪತ್ತೆಯಾದ ಕೆಲವೇ ಗಂಟೆಗಳ ನಂತರ ದೆಹಲಿಯ ರೆಡ್ ಫೋರ್ಟ್ನ ಹೊರಗಡೆ ಒಂದು ದೊಡ್ಡ ಬಾಂಬ್ ಸ್ಫೋಟ ಆಗುತ್ತೆ. ಇದರಲ್ಲಿ ಸುಮಾರು 10 ಜನ ಸಾವನ್ನಪ್ತಾರೆ ಮತ್ತು ಅನೇಕ ಜನರು ಗಾಯಗೊಳ್ತಾರೆ. ಕೇಂದ್ರದ ಜೊತೆಗೆ ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನೋಡಿ, ದೆಹಲಿ ಬಾಂಬ್ ಸ್ಫೋಟದ ಪ್ರಕರಣವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಮೊದಲು ಫರೀದಾಬಾದ್ ಪ್ರಕರಣವನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅನ್ನೋದು ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಸ್ಪಷ್ಟ ಆಗುತ್ತೆ. ಇಲ್ಲಿಯವರೆಗೆ ಪೊಲೀಸರು ಸುಮಾರು 7 ಜನರನ್ನು ಬಂಧಿಸಿದ್ದಾರೆ. ಅವರ ಹೆಸರು ಡಾಕ್ಟರ್ ಆದಿಲ್ ಅಹಮ್ಮದ್, ಡಾಕ್ಟರ್ ಮುಜಮಿಲ್ ಶಕೀಲ್, ಡಾಕ್ಟರ್ ಶಹೀನ್ ಶಾಹಿದ್, ಇರ್ಫಾನ್ ಅಹಮ್ಮದ್, ಆರಿಫ್ ನಾಸಿರ್, ಯಾಸಿರ್ ಉಲ್ ಅಶ್ರಫ್, ಮಕ್ಸೂದ್ ಅಹಮ್ಮದ್ ಮತ್ತು ಜಮೀರ್ ಅಹಮ್ಮದ್. ಇವರೆಲ್ಲರೂ ಕಾಶ್ಮೀರದ ನಿವಾಸಿಗಳಾದ ಭಾರತೀಯ ಪ್ರಜೆಗಳಾಗಿದ್ದು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಿಂದ ಸಹಾಯ ಪಡಿತಾ ಇದ್ರು. ಕತೆ ಹೇಗಿದೆ ನೋಡ್ರಿ. ಅಕ್ಟೋಬರ್ ಅಂತ್ಯದಲ್ಲಿ ಗುಪ್ತಚರ ಸಂಸ್ಥೆಗಳು ದೆಹಲಿ ಮತ್ತು ಕಾಶ್ಮೀರದ ನಡುವೆ ಸಂಶಯಾಸ್ಪದ ಕಮ್ಯುನಿಕೇಷನ್ ನಡೆದಿರೋದು ಮತ್ತು ಹಣದ ವಹಿವಾಟು ನಡೆದಿರೋದು ಕಂಡುಕೊಳ್ಳುತ್ತೆ. ನವೆಂಬರ್ ಆರಂಭದಲ್ಲಿ ಡಾಕ್ಟರ್ ಆದಿಲ್ ಅಹಮ್ಮದ್ ಅವರನ್ನು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಬಂಧಿಸಲಾಗುತ್ತೆ. ವಿಚಾರಣೆಯಲ್ಲಿ ಫರೀದಾಬಾದ್ನಲ್ಲಿ ಒಂದು ದೊಡ್ಡ ಭಯೋತ್ಪಾದಕ ಜಾಲ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ನಂತರ ಈ ವಿಚಾರಣೆಯ ಆಧಾರದ ಮೇಲೆ ಮತ್ತು ಗುಪ್ತಚರ ಇಲಾಖೆಯ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಫರೀದಾಬಾದ್ನಲ್ಲಿ ದಾಳಿಯನ್ನು ಮಾಡ್ತಾರೆ. ಅಲ್ಲಿ ಡಾಕ್ಟರ್ ಮುಜ್ಮಿಲ್ ಶೇಖ್ ಅವರ ಮನೆಯಲ್ಲಿ 3,000 ಕೆಜಿ ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳು, ಟೈಮರ್ಗಳು ಮತ್ತು ಡಿಟೋನರ್ಗಳು ಸಿಗುತ್ತೆ. ನಂತರ ಸುಮಾರು ನವೆಂಬರ್ 6 ಅಥವಾ 7ರಂದು ಫಾಲೋ ಆಫ್ ರೈಡ್ನಲ್ಲಿ ಇನ್ನೂ 7 ಜನರನ್ನು ಬಂಧಿಸಲಾಗುತ್ತೆ. ಅವರ ಹೆಸರನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ನಂತರ ಸುಮಾರು ನವೆಂಬರ್ 8, 9ರಂದು ದೆಹಲಿಯ NCRನಲ್ಲಿ ಹೈ ಅಲರ್ಟ್ನ ಘೋಷಣೆ ಮಾಡಲಾಯಿತು. ಆದರೆ ನಿನ್ನೆ ನವೆಂಬರ್ 10ರಂದು ದೆಹಲಿಯ ರೆಡ್ ಫೋರ್ಟ್ನ ಹೊರಗಡೆ ಈ ಸ್ಫೋಟ ಸಂಭವಿಸೇ ಬಿಡ್ತು. ಎಲ್ಲ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ತಕ್ಷಣವೇ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ ಮತ್ತು ಫಲಿತಾಂಶ ಶೀಘ್ರದಲ್ಲೇ ಬರುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇದು ಭಾರತದ ರಾಜಧಾನಿಯ ಮೇಲೆ ನಡೆದಂತಹ ಅತ್ಯಂತ ದೊಡ್ಡ ದಾಳಿ ಅಂತ ಹೇಳ್ಬೋದು. ಫರೀದಾಬಾದ್ನ ಘಟನೆ ಮತ್ತು ಈ ಸ್ಫೋಟ ಎರಡನ್ನೂ ಗಮನಿಸಿದ್ರೆ ಇದರ ಹಿಂದೆ ಒಂದು ದೊಡ್ಡ ಜಾಲ ಇರಬಹುದೇನೋ ಅಂತ ಅನ್ನಿಸ್ತಾ ಇದೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ನಡೆಸಬೇಕಾಗಿದೆ.